ನಮಸ್ಕಾರ ಎಲ್ಲರಿಗೂ. ಪ್ರಥಮವಾಗಿ ಚಕ್ರೇಶ್ವರಿ ದೇವಿಯನ್ನು ಮನದಾಳಗಳಲ್ಲಿ ನೆನೆಸುತ್ತಾ, ನನ್ನ ಹೆಸರು ದೀಪಕ್ ಔರಂಗಾಬಾದ್ ಅಂತೇಳಿ. ನಾನು ಕಳೆದ 9 ತಿಂಗಳಿಂದ ಚಕ್ರೇಶ್ವರಿ ದೇವಸ್ಥಾನಕ್ಕೆ ಪ್ರತಿನಿತ್ಯಲೂ ತಪ್ಪದೇ ದರ್ಶನಕ್ಕೆ ಮುಂಜಾನೆ ಬರ್ತೀನಿ. ಸೊ ನಮ್ಮದೇ ಸ್ವಲ್ಪ ಸಮಸ್ಯೆಗಳಿದ್ದು, ಫ್ಯಾಮಿಲಿ ಸಮಸ್ಯೆಯಲ್ಲಿ, ವೈಯಕ್ತಿಕ ಸಮಸ್ಯೆಗಳಿದ್ದು ನಾನು ಎಂದು ಈ ಚಕ್ರೇಶ್ವರಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ನನ್ನ ಸಮಸ್ಯೆಗಳ 190 ತಾಯಿ ಚಕ್ರೇಶ್ವರಿಯಿಂದ ಉಪಶಮನ ಆಗಿವೆ. ಜೊತೆಗೆ ಈ ಮೂಲತಃ ನಾನು ಚಕ್ರೇಶ್ವರಿ ದೇವಸ್ಥಾನಕ್ಕೆ ನಾನು ಇಲ್ಲೇ ಗ್ಯಾಂಗ್ಮೋಡಲ್ಲಿ ನಾವು ವಿಜಯಪುರದಲ್ಲಿ ಇರೋದು. ದೇವಸ್ಥಾನ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ನನಗೆ ಗೊತ್ತಾಗಿದ್ದು ಯೂಟ್ಯೂಬ್ ಚಾನಲ್ ಒಳಗೆ MSTC ಚಾನಲ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ, ಶೇರ್ ಮಾಡಿದ್ದೆ. ಮಾಡಿದ ತಕ್ಷಣ ನನಗೆ ಇಲ್ಲಿ ಒಂದು ಗುಡಿ ಅದ, ಇಲ್ಲಿ ಒಂದು ದೇವಿ ಇದ್ದಾಳ, ಇಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮ ನಡೀತಾ ಅನ್ನೋದು ನನಗೆ ನಜರ್ಕಿಗೆ ಬಂತು. ಇನ್ನು MSTC ಚಾನಲ್ ಸಂಸ್ಥಾಪಕರು ಏನಿದ್ದಾರಲ್ಲ, ಮಲ್ಲಿಕಾರ್ಜುನ್ ಬಿರಾದರ್ ಸರ್ ಅವರು, ಜೊತೆಗೆ ಸದಾಶಿವ ಕೌಲ್ಗಿ ಸರ್ ಭೇಟಿ ಆದರು. ತುಂಬ ಚೆನ್ನಾಗಿ MSTC ಚಾನಲ್ ಇದು ಮಾಡ್ತಾರೆ. ಪ್ರತಿ ಶನಿವಾರನೂ ಪ್ರತಿಯೊಂದು ದೇವಾಲಯದೂ ಅದರ ಮಹತ್ವ, ಅದರ ಸಂಸ್ಥಾಪಕರು, ಸೊ ಆ ಮಂದಿರ ಶಕ್ತಿ ಅದು ಎಲ್ಲಿದೆ ಏನು ಅದನ್ನೆಲ್ಲನೂ ಪ್ರತಿ ಶನಿವಾರ ಒಂದು ಕಾನ್ಸೆಪ್ಟ್ ಆಗಿ MSTC ಚಾನಲ್ ಒಳಗೆ ಯೂಟ್ಯೂಬ್ನೊಳಗೆ ಬಿತ್ತರಿಸ್ತಾರೆ. ಸೊ ನಾವು ನಮ್ಮ ನೌಕರಿ ಶೆಡ್ಯೂಲ್ ಒಳಗೆ, ನಮ್ಮ ಬ್ಯುಸಿ ಲೈಫ್ ಒಳಗೆ ನಾವು ದೇವರಿಗೆ, ಗುಡಿಗಳಿಗೆ, ಮಂದಿರಗಳಿಗೆ ಹೋಗೋಕೆ ಆಗದಿದ್ದರೂ ಕೂಡ ನಾವು ಚಾನಲನ್ನು ನೋಡಿ ಆ ದೇವಿಯನ್ನು ನಾವು ಪ್ರಾರ್ಥನೆ ಮಾಡ್ಬೋದು, ನಮ್ಮ ಬೇಡಿಕೆಗಳನ್ನು ನಾವು ದೇವರಿಗೆ ಸಲ್ಲಿಸ್ಬೋದು. ಜೊತೆಗೆ ಈ ಬಿಜಾಪುರ ಭಾಗದಲ್ಲಿ, ಆಮೇಲೆ ನಮ್ಮ ರಾಜ್ಯದ ಭಾಗದಲ್ಲಿ ಎಷ್ಟೋ ದೇವಸ್ಥಾನಗಳಿವೆ, ಅವು ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲಪ್ಪ ಅಂದ್ರೆ ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ನಾವು ಬ್ಯುಸಿ ಆಗ್ತಾಯಿದ್ದೀವಿ. ಈ MSTC ಚಾನಲ್ ನೋಡೋದ್ರಿಂದ ಯಾವ ದೇವಸ್ಥಾನಗಳ ಪರಿಚಯ ಹೋದ್ರೆ ಹಿನ್ನೆಲೆ ಪರಿಚಯ ಆಕೈತಿ, ಅದು ಯಾವ ಊರಲ್ಲಿ ಪರಿಚಯ ಆಕೈತಿ, ಇರುವಂಥ ಸ್ಥಳಗಳ ಪರಿಚಯ ಆಕೈತಿ, ಅದರ ಮಹಾತ್ಮ್ಯನೂ ಗೊತ್ತಾಕೈತಿ. ಜೊತೆಗೆ ಅದರ ದರ್ಶನ ನಾವು ಚಾನಲ್ ಜೊತೆ ದರ್ಶನ ತಗೊಳ್ಳೋ ಮುಖಾಂತರ ನಮ್ಮ ಸಮಸ್ಯೆಗಳ ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದ ಸ್ವಲ್ಪ ಅದನ್ನು ನಾವು ಪರಿಹಾರ ಕೊಂಡ್ಕೋಬಹುದು. ಮೂಲತಃ ಇವರಿಬ್ಬರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಈ ಚಾನಲ್ನ ಎಲ್ಲರೂ ದಯಮಾಡಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚಿಗೆ ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟಾಗ ಆಗ್ತೈತಿ. ಹೆಚ್ಚೆಚ್ಚಿಗೆ ಅವರು ಇನ್ನೂ ಹುರುಪಿನಿಂದ ಬೇರೆ ಬೇರೆ ದೇವರುಗಳ ವಿಡಿಯೋ ಮಾಡಿ ಅದನ್ನು ಬ್ರಾಡ್ಕಾಸ್ಟ್ ಮಾಡ್ತಾರೆ. ಪ್ರತಿ ಶನಿವಾರ ಕೂಡ ಹೊಸ ಕಾನ್ಸೆಪ್ಟನ್ನು, ಹೊಸ ಗುಡಿಗೆ ಹೋಗಿ ಹೊಸ ಬ್ರಾಡ್ಕಾಸ್ಟ್ ಮಾಡ್ತಾರೆ. ನೀವು ಗುಡಿಗೆ ಹೋಗಿದ್ರೂ ಕೂಡ ಮನೆಯಲ್ಲೇ ನೀವು ದೇವರ ದರ್ಶನ ತಗೋಬೋದು. ಅವರಿಬ್ಬರಿಗೆ ನನ್ನ ವೈಯಕ್ತಿಕ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ದಯಮಾಡಿ ಎಲ್ಲರೂ ಇದನ್ನು ಅಷ್ಟೇ ನೋಡಿಬಿಡಬಾರ್ದು, ಶೇರ, ಸಬ್ಸ್ಕ್ರೈಬ, ಫುಲ್ ವ್ಯೂ ಮಾಡಲೇಬೇಕು. ದಯಮಾಡಿ ಇದು ನನ್ನಿಂದ ಒಂದು ವಿನಂತಿ ಅನ್ಕೋಬಹುದು. ಹೀಗೆ ಈ MSTC ಚಾನಲ್ ಏನಿದೆಯಲ್ಲ, ರಾಜ್ಯ ಮಟ್ಟದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲಿ ಹೀಗೆ ಇದು ಬೆಳೀತಾ ಹೋಗಬೇಕು. ಮುಂಬರುವ ದಿನಗಳಲ್ಲಿ ಹೊಸ ಹೊಸ ಮಂದಿರಗಳನ್ನು, ಹೊಸ ಜಾಗಗಳನ್ನು ಅದು ನಮಗೆ ತೋರಿಸ್ತಾ ಇರಬೇಕು ಲೈವ್ ಆಗಿ. ಹೀಗೆ ಇದು ಬೆಳ್ಕೊತ ಹೋಗಲಿ. ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಜೊತೆಗೆ ಈ MSTC ಚಾನಲ್ ಸಂಸ್ಥಾಪಕರಲ್ಲ, ಅವರಿಗೆ ವಿಶೇಷಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಹೀಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಏನು 1,000 ಸಬ್ಸ್ಕ್ರೈಬರ್ ಆಗ್ಯಾರ ಅಂತೇಳಿ ನಿನ್ನೆ ಒಂದು ಸೆಲೆಬ್ರೇಷನ್ ಮಾಡಿದರು, ಸಂಭ್ರಾಚರಣೆ ಮಾಡಿದರು. ಹೀಗೆ 1ರಿಂದ 1000 ಆಗಲಿ, 1000ರಿಂದ 1,00,000 ಆಗಲಿ, ಹೀಗೆ ಈ MSTC ಚಾನಲನ್ನು ಒಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬೆಳೀಲಿ. ಹೀಗೆ ಈ ಚಕ್ರೇಶ್ವರ ಮಹಾತ್ಮೆನ ಎಲ್ಲರ ದರ್ಶನ ತೊಗೊಳ್ಳೋಂತಾಗಲಿ. ಹೀಗೆ ಹೆಚ್ಚೆಚ್ಚು ದೇವರುಗಳ ದರ್ಶನಗಳನ್ನು ಈ MSTC ಚಾನಲ್ನವರು ನಮಗೆ ದರ್ಶನಕ್ಕೆಲ್ಲ ನಮ್ಮ ಭಾರತೀಯ ಜನರಿಗೆ, ನಮ್ಮ ಕರ್ನಾಟಕ ಜನರಿಗೆ, ನಮ್ಮ ಜಿಲ್ಲೆ ಜನರಿಗೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡೋಕ್ಕಾಗಿ ಈ ಮೂಲಕ ಅವರಲ್ಲಿ ನಾ ಸವಿನ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಫಸ್ಟ್ಲಿ ನಾ MSTC ಚಾನಲ್, ಮಲ್ಲಿಕಾರ್ಜುನ್ ಸದಾಶಿವ್ ಟ್ರಾವೆಲ್ ಚಾನಲ್ ಇಬ್ಬರಿಗೆ, ಮಲ್ಲಿಕಾರ್ಜುನ್ ಸರ್ ಮತ್ತು ಸದಾಶಿವ್ ಅವರಿಗೆ ಇಬ್ಬರಿಗೆ ಕಂಗ್ರ್ಯಾಚುಲೇಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 1000 ಸಬ್ಸ್ಕ್ರೈಬರ್ ರೀಚ್ ಆಗ್ಯಾರ ಮತ್ತು ತುಂಬ ಚಲೋ ವೀಡಿಯೋಸ್ ಕೊಡತ್ತಾರ, ಮಂದಿಗೆ ರೀಚ್ ಆಗ್ಲಂತ. ಇನ್ನೂ ಚಲೋ ವೀಡಿಯೋಸ್ ಬರ್ತಾವೆ, ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಜಲ್ದಿ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಂದು ಸುದೀಪ್ ದೇವಕ. MSTS ಚಾನಲಿಂದ ನಮಗೆಲ್ಲ ಬಿಜಾಪುರ ಕಡೆ ಎಷ್ಟು ಗುಡಿಗಳದ ಎಲ್ಲ ಪರಿಚಯ ಸಿಕ್ತ. ಅವ್ರದ್ದು ಭಾಳ ಚಲೋ ಅದ. 1K ಸಬ್ಸ್ಕ್ರೈಬ್ ಮತ್ತು ಮುಂದೆ ಮಾಡ್ಬೇಕಂತ ನಂದು